ಗಾಂಧಾರಿ ವಿದ್ಯೆಯ ಮೂಲಕ ಹೈ ರೇಂಜ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತಮ್ಮ ಹೆಸರು ದಾಖಲಿಸಿದ ಪಾವಗಡದ ಚಿಣ್ಣರು, ಸಾಧನೆಗೈದ ಬಾಲಪ್ರತಿಭೆಗಳು, ಶ್ರೀಶಾಲಾ ಇಂಟರ್ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಲೆಯ ಕೀರ್ತಿ ಬೆಳಗಿದ ವಿದ್ಯಾರ್ಥಿಗಳಿಗೆ ಶ್ರೀಶಾಲಾ ಇಂಟರ್ನ್ಯಾಷನಲ್ ಶಾಲೆಯಿಂದ ಸನ್ಮಾನ. ನಮ್ಮ ಮಗು ಮೆಹತಾಬ್ ಹೈ ರೇಂಜ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರ ಮೊಮೆಂಟೋ ಮತ್ತೆ ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಮೊದಲಿಗೆ ನಾವು ರೂಪಶ್ರೀ ಮಾತಾಜಿ ಎಂಬುವರು ಗಾಂಧಾರಿ ವಿದ್ಯೆಯನ್ನು ಕಲಿಸಲು ಪಾವಗಡಗೆ ಬಂದಿದ್ದರು. ಪಾವಗಡದ ಶ್ರೀಶಾಲಾ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳಾದ 5ನೇ ತರಗತಿಯ ಮೆಹತಾಬ್ ಮತ್ತು ರೋಹನ್ ರೆಡ್ಡಿ ಹಾಗೂ 3ನೇ ತರಗತಿಯ ಆರುಷ್ ಸಿಎ ಈ ವಿದ್ಯಾರ್ಥಿಗಳು ಹೈ ರೇಂಜ್ ಬುಕ್ ಆಫ್ ರೆಕಾರ್ಡ್ಸ್ ಸಾಧನೆಯನ್ನು ದಾಖಲೆ ಮಾಡಿದ ಪ್ರಯುಕ್ತ ಶ್ರೀಶಾಲಾ ಇಂಟರ್ನ್ಯಾಷನಲ್ ಶಾಲೆಯ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಪಟ್ಟಣದ ಖಾಸಗಿ ಸಂಸ್ಥೆಯಲ್ಲಿ ಗಾಂಧಾರಿ ವಿದ್ಯೆಯ ತರಬೇತಿ ಪಡೆದಿದ್ದು, ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿ ತನ್ನ ಮುಂದೆ ಇರಿಸಿದ ಬಣ್ಣಗಳು, ಸಂಖ್ಯೆಗಳು ಮತ್ತು ನೋಟುಗಳನ್ನು ಸುಲಭವಾಗಿ ಗುರುತಿಸುವ ಅಪೂರ್ವ ಪ್ರತಿಭೆ ಪ್ರದರ್ಶಿಸಿದ್ದಾರೆ. ಈ ವಿಶಿಷ್ಟ ಸಾಮರ್ಥ್ಯವನ್ನು ಗುರುತಿಸಿದ ಹೈ ರೇಂಜ್ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆ ಮಕ್ಕಳ ಸಾಧನೆಯನ್ನು ದಾಖಲು ಮಾಡಿದ ಹಿನ್ನೆಲೆಯಲ್ಲಿ ನಮ್ಮ ಮಗುವಿನ ಈ ಸಾಧನೆ ನಮ್ಮ ಕುಟುಂಬಕ್ಕೂ ಹಾಗೂ ಶಾಲೆಗೂ ಗೌರವ ತಂದುಕೊಟ್ಟಿದೆ. ಮೆಹತಾಬ್ ರವರ ತಾಯಿ ಮಾತನಾಡಿದರು. ನಂತರ ಮಾತನಾಡಿದ ಪ್ರಾಂಶುಪಾಲೆ ಮಂಜುಳಾ ನಾಗಭೂಷಣ್ ರವರು, ನಮ್ಮ ಶಾಲೆಯ ವಿದ್ಯಾರ್ಥಿಯೊಬ್ಬರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರುವುದು ಹೆಮ್ಮೆಪಡುವ ಸಂಗತಿ. ಇಂತಹ ಪ್ರತಿಭೆಗಳಿಗೆ ನಮ್ಮ ಶಾಲೆ ಸದಾ ಬೆಂಬಲ ನೀಡುತ್ತದೆ ಎಂದರು. ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳು ಡಾ. ವೆಂಕಟರಾಮಯ್ಯ, ಲಕ್ಷ್ಮೀ ವೆಂಕಟರಾಮಯ್ಯ, ಪ್ರಾಂಶುಪಾಲ ನಾಗೇಂದ್ರ ಹಾಗೂ ಶಿಕ್ಷಕರು ಮತ್ತು ಪೋಷಕರು, ಶಾಲಾ ಸಿಬ್ಬಂದಿ, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅದು ಯಾವ ಬಣ್ಣ ಅಂತ ಹೇಳಿ ಗುರುತಿಸ್ತಾಳೆ. ಇದೇ ರೀತಿ ಯಾವುದೇ ಡ್ರಾಯಿಂಗ್ ಇದ್ರೂ ಸಹ ಗುರುತಿಸೋದು, ಈ ರೀತಿ ಎಲ್ಲ ಹಲವಾರು ಪರೀಕ್ಷೆಗಳಲ್ಲಿ ಆಕೆ ಗೆದ್ದು ಈ ಹೈ ರೇಂಜ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ಆಕೆ ದಾಖಲಾಗಿದ್ದಾಳೆ ಅಂದ್ರೆ ನಮ್ಗೆ ತುಂಬಾ ಹೆಮ್ಮೆ ಪಡೋ ವಿಷಯ. ಹಾಗಾಗಿ ನಮ್ಮ ಸಂಸ್ಥೆ ಪರವಾಗಿ ಮತ್ತೆ ಶಿಕ್ಷಕರು ಮತ್ತು ನಮ್ಮೆಲ್ಲರ ಪರವಾಗಿ ಆಕೆಗೆ ಮತ್ತೆ ಪೋಷಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರ ವೀಕ್ಷಕರೇ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನ್ಯೂಸ್ 7.